ನನ್ನ ಕಾಂಪಿಟೇಟರ್ ಡ್ರಾಮಾ ನಿನ್ನ ಸ್ಟ್ರಾಟಜಿ ಚೀಪ್ ಗಿಮಿಕ್ ಬೆನ್ನಿಗೆ ಚೂರಿ ಹಾಕಿದ್ಯಾರು? ಕಾವ್ಯ ವರ್ಸಸ್ ರಕ್ಷಿತಾ, ಇಬ್ಬರಲ್ಲಿ ಚೀಪ್ ಗಿಮಿಕ್ ಯಾರದ್ದು? ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಜೋರಾಗಿದ್ದು, ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ಕಾವ್ಯ ಶೈವ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ಒಬ್ಬರನ್ನೊಬ್ಬರು ಸ್ಟ್ರಾಟಜಿ, ಡ್ರಾಮಾ ಮತ್ತು ಚೀಪ್ ಗಿಮಿಕ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿದ್ದು, ನಾಮಿನೇಷನ್ ಭರಾಟೆ ಶುರುವಾಗಿದೆ. ಸೀಸನ್ 11ರಲ್ಲಿ ಬಳಸಲಾದ ಬೆನ್ನಿಗೆ ಕಟ್ಟಿಕೊಂಡಿರುವ ಅರ್ಧವೃತ್ತಾಕಾರದ ಹಲಗೆಗೆ ಚೂರಿ ಹಾಕುವ ಮೂಲಕ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಬೇಕು. ಅತ್ಯಧಿಕ ಚೂರಿ ಪಡೆದವರು ಮನೆಯಿಂದ ಹೊರಗೆ ಹೋಗಲು ನಾಮಿನೇಟ್ ಆಗ್ತಾರೆ. ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ, ಈಗ ಅವರಿಗೆ ಹೊರಗೆ ಹಾಕಬೇಕು. 1% ಕೂಡ ಅನ್ಸಲಿಲ್ಲ. ನೀವು ನನ್ನ ಕಾಂಪಿಟೇಟರ್ ಡ್ರಾಮಾ ನಿನ್ನ ಸ್ಟ್ರಾಟಜಿ ಚೀಪ್ ಗಿಮಿಕ್ ಇಂದು ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಕಾವ್ಯ ಮತ್ತು ರಕ್ಷಿತಾ ನಡುವಿನ ಮಾತಿನ ಚಕಮಕಿಯನ್ನ ತೋರಿಸಲಾಗಿದೆ. ಇಬ್ಬರು ಒಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ. ಹೀಗಾಗಿ ಇಬ್ಬರಲ್ಲಿ ಯಾರು ಸ್ಟ್ರಾಟಜಿ ಮಾಡೋರು ಎಂದು ವೀಕ್ಷಕರು ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ. ಕಾವ್ಯ ಅವರನ್ನ ನಾಮಿನೇಟ್ ಮಾಡಿದ ರಕ್ಷಿತಾ ಶೆಟ್ಟಿ, ವೀಕ್ ಇದ್ದವರನ್ನ ಮೊದಲು ಮನೆಯಿಂದ ಹೊರಗೆ ಹಾಕಬೇಕು. ಎಲ್ಲಿಯೂ ನನಗೆ ನೀವು ನನ್ನ ಎದುರಾಳಿ ಅಂತ ಅನ್ನಿಸ್ತಿಲ್ಲ. ಯಾವುದೇ ಶ್ರಮವಿಲ್ಲದೆ ಇವರಿಗೆ ವಿನ್ನಿಂಗ್ ಟ್ಯಾಗ್ ಬೇಕು ಅಂತ ಹೇಳ್ತಾರೆ. ರಕ್ಷಿತಾ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಕಾವ್ಯ, ನಿನ್ನ ಸ್ಟ್ರಾಟಜಿ, ಡ್ರಾಮಾ ಮತ್ತು ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯಲ್ಲ. ನಾನು ಹೇಳೋದನ್ನ ಕೇಳಿಸಿಕೊಳ್ಳಲು ನಿನಗೆ ಮೀಟರ್ ಇಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ನಿಮ್ಮದು ಸ್ಟ್ರಾಟಜಿ ಎಂದು ಹೇಳುತ್ತಾ ರಕ್ಷಿತಾ ಶೆಟ್ಟಿ ಕುಣಿದಾಡುತ್ತಿದ್ದಾರೆ. ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ, ಈಗ ಅವರಿಗೆ ಹೊರಗೆ ಹಾಕಬೇಕು. 1% ಕೂಡ ಅನ್ಸಲಿಲ್ಲ. ನೀವು ನನ್ನ ಕಾಂಪಿಟೇಟರ್ ಡ್ರಾಮಾ ನಿನ್ನ ಸ್ಟ್ರಾಟಜಿ ಚೀಪ್ ಗಿಮಿಕ್ ಬಿಗ್ ಬಾಸ್ ಮನೆಯಲ್ಲಿರೋ ಇವರಿಬ್ಬರು ಡ್ರಾಮಾ ಮಾಡ್ತಿದ್ದಾರೆ. ಗಿಲ್ಲಿ ನಟ ಇಲ್ಲ ಅಂದ್ರೆ ಕಾವ್ಯ ಕಾಣಿಸಿಕೊಳ್ಳಲ್ಲ. ಅದೇ ರೀತಿ ಇತ್ತ ರಕ್ಷಿತಾ ಶೆಟ್ಟಿ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ. ರಕ್ಷಿತಾ ಶೆಟ್ಟಿಯದ್ದು ಆಕ್ಟಿಂಗ್ ಅಂತ ಧ್ರುವಂತ್ ಹೇಳಿದ ಮಾತು ಸತ್ಯ ಎಂದು ಸದ್ಯ ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ, ಈಗ ಅವರಿಗೆ ಹೊರಗೆ ಹಾಕಬೇಕು. 1% ಕೂಡ ಅನ್ಸಲಿಲ್ಲ. ನೀವು ನನ್ನ ಕಾಂಪಿಟೇಟರ್ ಡ್ರಾಮಾ ನಿನ್ನ ಸ್ಟ್ರಾಟಜಿ ಚೀಪ್ ಗಿಮಿಕ್